ಎನಿವೇಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಕಠಿಣ ಪದಗಳ ಅರ್ಥನ ನೋಡ್ತೀವಿ, ಆಯಿತಾ? ನೋಡಿ, ಕಠಿಣ ಪದಗಳ ಅರ್ಥನ ನಾವು ಒಂದೊಂದು ಪದಗಳಾಗಿ ತಿಳಿಯುವ ಬದಲು ನೇರವಾಗಿ ಪ್ರಶ್ನೆಗಳ ರೂಪದಲ್ಲಿ ತಿಳ್ಕೊಳ್ಳೋಣ, ಆಯಿತಾ? ಪರೀಕ್ಷೆ ಸಮೀಪಿಸ್ತಿರುವ ಕಾರಣ ಹೆಚ್ಚು ಪ್ರಶ್ನೆ ಬಿಡಿಸುವ ಅಭ್ಯಾಸವೂ ಸಹ ನಮ್ಮ ತರಗತಿಯಲ್ಲಿ ಆಗಿಬಿಡಲಿ, ಆಯಿತಾ? ರೆಡಿ ಇದ್ದೀರಾ ಎಲ್ಲರೂ? ಇದನ್ನು ಪ್ರಶ್ನಾವಳಿ ಮೂಲಕನೇ ನೋಡೋಣ, ಆದರೆ ಪುನರಾವರ್ತನೆ ಸ್ವಲ್ಪ ನೋಡೋಣ ಮಕ್ಕಳೇ. ಲೇಖನ ಚಿಹ್ನೆಗಳು ನೆನಪಿದೇವಲ್ವಾ? ನಾವು ಬರೆದಿರುವ ಒಂದು ಮಾಹಿತಿ ಇನ್ನೊಬ್ಬರು ಇದು ಓದುಗರಿಗೆ ಸ್ಪಷ್ಟವಾಗಿ ಅರ್ಥ ಆಗಲಿ ಅಂತ ನಾವೇನು ಬಳಸ್ತೀವಿ? ಲೇಖನ ಚಿಹ್ನೆಗಳನ್ನು ಬಳಸ್ತೀವಿ. ಮೊದಲನೇದು ಯಾವುದಿತ್ತು? ಪೂರ್ಣ ವಿರಾಮ ಇತ್ತು, ಗೊತ್ತಿದೆ ಅಲ್ವಾ? ಕ್ರಿಯೆಯಿಂದ ಪೂರ್ಣಗೊಂಡ ಒಂದು ವಾಕ್ಯವನ್ನು ಏನು ಮಾಡ್ತಿದ್ವಿ ನಾವು? ಒಂದು ಪೂರ್ಣ ವಿರಾಮ, ಈ ಥರ ಒಂದು ಚುಕ್ಕಿ ಇಟ್ಬಿಟ್ಟು ಪೂರ್ಣಗೊಳಿಸ್ತಿದ್ವಿ. ನಂತರ ಬಂದದ್ದು ಅಲ್ಪ ವಿರಾಮ ಅಂದರೆ ಮಾತಿನ ಧ್ವನಿ ವಿರಾಮ ಇರುವ ಕಡೆ ವಾಕ್ಯಗಳನ್ನು ಅರ್ಧ ಸ್ಪಷ್ಟತೆಗಾಗಿ ಬಳಸುವ ಚಿಹ್ನೆ. ಮಾತಿನ ಧ್ವನಿ ವಿರಾಮ ಇರುವ ಕಡೆ ಅಂದರೆ ಮಾತಿನ ಧ್ವನಿ ಇರುವ ಕಡೆ ಇಲ್ಲಿ ಏನು ಮಾಡ್ತೀರಿ? ಕಾಮ ಇದ್ದ ತಕ್ಷಣ ಏನು ಮಾಡ್ತೀರಿ? ನಿಲ್ಲಿಸ್ತೀರಿ, ಓದೋದನ್ನ ಸ್ವಲ್ಪ ಹೊತ್ತು ನಿಲ್ಲಿಸ್ತೀರಿ, ಆಯಿತಾ? ಮಾತಿನ ಧ್ವನಿ ವಿರಾಮ ಇರುವ ಕಡೆ ಸ್ವಲ್ಪ ನಿಲ್ಲಿಸ್ಬಿಟ್ಟು ಆಮೇಲೆ ಮತ್ತೆ ಓದಬೇಕು. ಏನಂತ? ವಾಕ್ಯಗಳಲ್ಲಿ ಅರ್ಥ ಸ್ಪಷ್ಟತೆಗಾಗಿ ಬಳಸುವ ಚಿಹ್ನೆ ಫುಲ್ ಸ್ಟಾಪ್. ಅರ್ಥ ಆಯ್ತಾ? ಫುಲ್ ಸ್ಟಾಪ್ ಕೊಟ್ಟರೆ ಸ್ವಲ್ಪ ಜಾಸ್ತಿ ಹೊತ್ತು ನಿಲ್ಲಿಸ್ತೀರಿ. ಕಾಮ ಅಂತ ಇದ್ದರೆ, ಅಲ್ಪ ವಿರಾಮ ಇದ್ದರೆ ಸ್ವಲ್ಪ ಹೊತ್ತು ಅಷ್ಟೇ ನಿಲ್ಲಿಸ್ಬಿಟ್ಟು ಹಂಗೆ ಓದ್ತೀರಿ. ಇದನ್ನು ಓದೋದಾದರೆ, ಈಗ ಇದನ್ನು ನಾನು ಯಲ್ಲಪ್ಪನಿಗೆ ಓದೋಕ್ಕೆ ಹೇಳಿದ್ರೆ ಈ ಥರ ಓದ್ತಾನೆ ಯಲ್ಲಪ್ಪ. ಮಾತಿನ ಧ್ವನಿ ವಿರಾಮ ಇರುವ ಕಡೆ ವಾಕ್ಯಗಳಲ್ಲಿ ಅರ್ಥ ಸ್ಪಷ್ಟತೆಗಾಗಿ ಬಳಸುವ ಚಿಹ್ನೆ. ಎಲ್ಲರೂ ನೀವು ಸ್ವಲ್ಪನಾರ ಅಲ್ಪ ವಿರಾಮ ಕೇಳಿದ್ರೆ ಪೂರ್ಣ ವಿರಾಮ ಬಂತು, ಇಲ್ಲಿ ಕೊನೆಗೆ ನಾನು ನಿಲ್ಲಿಸ್ಬಿಟ್ಟೆ ಅಲ್ಲಿಗೆ, ಹೌದಾ? ಮಾತಿನ ಧ್ವನಿ ವಿರಾಮ ಇರುವ ಕಡೆ ವಾಕ್ಯಗಳಲ್ಲಿ ಅಂತ ಓದೋ ಹಂಗಿಲ್ಲ. ಇದನ್ನು ಕಡೆ ವಾಕ್ಯಗಳಲ್ಲಿ ಅಂತ ಓದೋ ಹಾಗಿಲ್ಲ. ಕಡೆ ನಿಲ್ಲಿಸ್ಬೇಕು, ಸ್ವಲ್ಪ ವಾಕ್ಯಗಳಲ್ಲಿ ಅಂತ ಮುಂದೆ ಓದಬೇಕು. ಹೇಗೆ ಓದೋದು? ಒಟ್ಟಿಗೆ ಮಾತಿನ ಧ್ವನಿ ಇರುವ ಕಡೆ, ಮಾತಿನ ಧ್ವನಿ ವಿರಾಮ ಇರುವ ಕಡೆ ವಾಕ್ಯಗಳಲ್ಲಿ ಅರ್ಥ ಸ್ಪಷ್ಟತೆಗಾಗಿ ಬಳಸುವ ಚಿಹ್ನೆ. ಅರ್ಥ ಆಯ್ತಾ? ಸ್ವಲ್ಪ ನಿಲ್ಲಿಸ್ಬೇಕಿಲ್ಲ. ನಾವು ಉಚ್ಚಾರಣೆಯನ್ನು ಏನು ಮಾಡಬೇಕಾಗುತ್ತೆ? ಇಲ್ಲಿ ಸ್ವಲ್ಪ ನಿಲ್ಲಿಸ್ಬೇಕು, ನಂತರ ಮುಂದುವರಿಬೇಕಾಗ್ತದೆ. ಅರ್ಥ ಆಯ್ತಾ? ಈ ಥರ ನಾವು ಅಲ್ಪ ವಿರಾಮನ ಬಳಸ್ತಿದ್ವಿ. ಅರ್ಧ ವಿರಾಮ ಏನು ಮಾಡ್ತಿದ್ವಿ? ಅರ್ಧ ವಿರಾಮ ಪ್ರಧಾನ ವಾಕ್ಯಗಳಲ್ಲಿ ಉಪವಾಕ್ಯಗಳ ಅಂತ್ಯದಲ್ಲಿ ಬಳಸುವ ಚಿಹ್ನೆ ಆಗೈತಿದು, ಓಕೆ? ಆಮೇಲೆ ವಿವರಣ ಚಿಹ್ನೆ ಗೊತ್ತಿದೆ ನಿಮಗೆ? ವಿವರಣ ಚಿಹ್ನೆ ಈ ಥರ ಬರೀತಿದ್ರಿ. ಒಂದು ಅಭಿಪ್ರಾಯದ ವಿವರಣೆ ಮುಂದುವರಿತದೆ ಅನ್ನೋದು ತೋರಿಸುವ ಒಂದು ಸಂದರ್ಭದಲ್ಲಿ ಈ ಥರ ಚಿಹ್ನೆಯನ್ನು ಬಳಸ್ತಿದ್ವಿ. ಆಮೇಲೆ ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಗೊತ್ತಿದೆ ನಿಮಗೆಲ್ಲರಿಗೂ? ಪ್ರಶ್ನೆಯನ್ನು ಸೂಚಿಸುವ ಚಿಹ್ನೆ. ಭಾವಸೂಚಕ ಚಿಹ್ನೆ, ಸುಖ, ದುಃಖ, ಸಂತೋಷ, ಅತಿರೇಕದ ಈ ಭಾವನೆಗಳಿರ್ತಾವಲ್ಲ, ಆ ಸಮಯದಲ್ಲಿ ಈ ಭಾವಸೂಚಕ ಚಿಹ್ನೆಯನ್ನು ಬಳಸ್ತಿದ್ವಿ. ಒಂಟಿ ಉದ್ಧಾರಣ ಅಥವಾ ವಾಕ್ಯ ವೇಷ್ಟನ ಅಂತ ಕರಿತಿದ್ವಿ ಇದನ್ನು. ಏನಾದರೂ ಭಾಳ ವಿಶೇಷವಾದ ಒಂದು ಅಂಶ ಇರುತ್ತೆ ವಾಕ್ಯದಲ್ಲಿ, ಅದನ್ನು ಒತ್ತಿ ತೋರಿಸ್ಬೇಕಾಗುತ್ತೆ ಎಲ್ಲರಿಗೂ. ಆ ಸಮಯದಲ್ಲಿ ಈ ಥರ ಒಂಟಿ ಉದ್ಧಾರಣ ಚಿಹ್ನೆಯನ್ನು ಬಳಸ್ತಿದ್ವಿ. ಜೋಡಿ ಉದ್ಧಾರಣ ಅಂದರೆ ಯಾರ್ದಾದ್ರೂ ಮಾತುಗಳಿರ್ತಾವಲ್ಲ, ವ್ಯಕ್ತಿಯ ಮಾತುಗಳು, ಅದನ್ನು ಯಥಾವತ್ತಾಗಿ ಅಲ್ಲೇ ಉಲ್ಲೇಖಿಸೋದಾದರೆ ನಾವೇನು ಮಾಡ್ತೀವಿ? ಜೋಡಿ ಉದ್ಧಾರಣನ ಬಳಸ್ತಿದ್ವಿ. ಆವರಣಗಳು ಗೊತ್ತಿದೆ ಮಕ್ಕಳೇ? ಆವರಣಗಳು ಇವು ಯಾಕೆ ಬಳಸ್ತೀವಿ ಆವರಣಗಳನ್ನು? ಒಂದೇ ಅರ್ಥವನ್ನು ಕೊಡುವ ಶಬ್ದ, ಅದರ ಸ್ಪಷ್ಟತೆಗಾಗಿ ಮತ್ತೆ ಆ ಹೆಸರು ಪಕ್ಕನೇ ಬಳಸ್ತಿದ್ವಿ. ಕುವೆಂಪು ಅಂತ ಬರೆದಿದ್ವಿ, ಅದನ್ನು ಆವರಣದಲ್ಲಿ ಏನಂತ ತೋರಿಸ್ಬೋದು? ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ ತೋರಿಸ್ಬೋದು, ಕರೆಕ್ಟ್? ಸೊ ಆ ರೀತಿ ಸ್ಪಷ್ಟತೆಗಾಗಿ ಅದನ್ನು ಮತ್ತೆ ತೋರಿಸ್ತೀವಿ. ಅಧಿಕ ಚಿಹ್ನೆ ಗೊತ್ತಿದೆ ನಿಮಗೆ? ಅಧಿಕ ಚಿಹ್ನೆ ಸಂಧಿ ಕಾರ್ಯದಲ್ಲಿ ಬಳಸ್ತೀವಿ, ರೈಟ್? ಅದಾದಮೇಲೆ ಸಮಾನಾರ್ಥಕ ಚಿಹ್ನೆ, ಅದು ಈ ಥರ ಇರೋದಿಲ್ಲ. ಈ ಗಣಿತದಲ್ಲಿ ಇದು ಸಮಾನಾರ್ಥಕ ಚಿಹ್ನೆ, ಕನ್ನಡದಲ್ಲಿ ಸಮಾನಾರ್ಥಕ ಚಿಹ್ನೆ ಅಂದರೆ ಬರೀ ಡ್ಯಾಶ್. ಇದಕ್ಕೆ ನಾವು ಸಮಾನಾರ್ಥಕ ಚಿಹ್ನೆ ಅಂತ ಕರಿತಿದ್ವಿ. ಸೊ ನೆನಪಿರುತ್ತಾ? ಅದು ಮರಿಬಾರ್ದು ಮಕ್ಕಳೇ, ಮರಿಬಾರ್ದು, ಆಯಿತಾ? ನಾವು ಈಗ ಬರೋಣ ನಮ್ಮ ಕಠಿಣ ಪದಗಳ ಅರ್ಥಗಳಿಗೆ. ರೆಡಿ ಇದ್ದೀರಾ ಎಲ್ಲರೂ? ನೀವು ರೆಡಿ ಇದ್ದೀರಾ ಅಂದರೆ ಫಟಾಫಟ್ ಸ್ಟಾರ್ಟ್ ಮಾಡ್ತೀನಿ ನಾನೀಗ. ಓಕೆ. ಸೊ ಹೋರಾಡು ಪದದ ಅರ್ಥ: ಮಲಗು, ಸೆಣಸು, ಕುಳಿತುಕೋ, ನಗು. ಸೆಣಸಾಡುವುದು ಕರೆಕ್ಟಾ? ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ಇದಕ್ಕೆ. ಸಾರಿ. ಅಪ್ಪುಗೆ ಎಂದರೆ ಆಲಿಂಗನ, ದೂರ, ನಿಂದನೆ, ಹೊಡೆತ. ಆಲಿಂಗಿಸುವುದು ಅಂದರೆ ಅಪ್ಪಿಕೊಳ್ಳುವುದು ಅಂತ, ಆಯಿತಾ? ವೆರಿ ಗುಡ್. ಕಲಿ ಪದದ ಅರ್ಥ: ಹೇಡಿ, ದುರ್ಬಲ, ವೀರ, ಸೋಲು. ಸಾರಿ, ವೆರಿ ಗುಡ್. ಸವಿ ಪದದ ಅರ್ಥ ಏನಾಗುತ್ತೆ ಮಕ್ಕಳೇ? ಸವಿ ಅಂದರೆ ಕಹಿ, ಒಣ, ರುಚಿ, ಹುಳಿ. ವೆರಿ ಗುಡ್, ಸವಿ ರುಚಿ. ಸತ್ಕರಿಸು ಎಂದರೆ ತಿರಸ್ಕರಿಸು, ದೂರ ಮಾಡು, ಉಪಚರಿಸು, ಬೈ.
ಸತ್ಕರಿಸುವುದು ಅಂದರೆ ಅದಕ್ಕೆ ಸಮಾನಾರ್ಥಕ ಉಪಚರಿಸಿ ಆಗ್ತದೆ. ವಾದ ಪದದ ಅರ್ಥ ಓಹ್ ನೋಡಿದ ತಕ್ಷಣ ಗೊತ್ತಾಯ್ತಾ ನಿಮಗೆ? ಇಷ್ಟು ಫಾಸ್ಟ್ ಇದ್ದೀರ ಅಂದರೆ ಭಾಳ ಜಲ್ದಿ ಮುಗೀತದೆ ಕ್ಲಾಸ್. ಗೌತಮ್, ಪೇಚಾಡು ಎಂದರೆ ಪರದಾಡು. ಥ್ಯಾಂಕ್ ಯು. ಪಂಡಿತ ಪದದ ಅರ್ಥ ಓ ವಿದ್ವಾಂಸ. ಆಯ್ಕೆಗಳು ಹೇಳೋದೇ ಬೇಡ ನಾನು. ಪೀಠ ಎಂದರೆ ಪೀಠ ಅಂದರೆ ಆಸನ. ವೆರಿ ಗುಡ್. ಪ್ರಣಾಮ 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 ಅಂದರೆ ನಮಸ್ಕಾರ. ಗುಡ್. ನಮ್ರತೆ ವಿನಯ ವಿನಯ ಅಂದರೆ ನಮ್ರತೆ. ಥ್ಯಾಂಕ್ ಯು. ವೆರಿ ಗುಡ್ ವೆರಿ ಗುಡ್. ಗದ್ದಿಗೆ ಪೀಠ ಪೀಠ. ಫ್ಯಾಂಟಾಸ್ಟಿಕ್. ಪ್ರಾರಂಭ ಮೊದಲು. ಹೌದಾ? ಆರಂಭ, ಪ್ರಾರಂಭ, ಮೊದಲು. ಅಂತಿಮ ಅಂತಿಮ ಅಂದರೆ ಕೊನೆ ಬರುತ್ತೆ. ರೈಟ್. ಸೊ ಮುಂದೇನಿದೆ ನೋಡಿ. ಶಾಶ್ವತ ಶಾಶ್ವತ ನಾಶವಾಗುವ ನಾಶ ಹೊಂದದ ನಾಶವಾಗುವ ನಾಶ ಹೊಂದದ. ಶಾಶ್ವತಕ್ಕೆ ಇಂಗ್ಲೀಷಲ್ಲಿ ಏನಂತೀವಿ? ಪರ್ಮನೆಂಟ್ ಪರ್ಮನೆಂಟ್. ಆಯಿತಾ? ಗುಡ್. ಎಲ್ಲಪ್ಪ ಸ್ವಾಭಿಮಾನ ಪದದ ಅರ್ಥ ಏನು? ಆತ್ಮಗೌರವ, ಹೇಳಿತನ, ದುರಹಂಕಾರ, ಭಯ. ಆತ್ಮಗೌರವ ಆತ್ಮಗೌರವ. ಈ ಪದದ ಅರ್ಥ ಏನು? ಉದ್ಯೋಗ ಎಂದರೆ ಉದ್ಯೋಗ ಅಂದರೆ ವೃತ್ತಿ ಬರುತ್ತೆ. ಥ್ಯಾಂಕ್ ಯು. ಉನ್ನತಿ ಪದದ ಅರ್ಥ ಅವನತಿ, ಪತನ, ನಷ್ಟ, ಹಿರಿಮೆ. ಓಕೆ, ಹಿರಿಮೆ ಸರಿ ಆಗ್ತದೆ. ಗುಡ್. ಎದೆಗುಂದದ ಎಂದರೆ ಭಯಪಡುವ ಭಯಪಡುವ, ಭಯವಿಲ್ಲದ, ಅಳುಕುವ, ದುಃಖಿಸುವ ಭಯವಿಲ್ಲದ ಭಯವಿಲ್ಲದ. ಫ್ಯಾಂಟಾಸ್ಟಿಕ್. ನಿರ್ಧಾರ ಪದದ ನನಗೆ ಸ್ವಲ್ಪ ಪ್ರಶ್ನೆ ಓದಕ್ಕೆ ಬಿಡ್ತೀರಾ ಪ್ಲೀಸ್? ನಿರ್ಧಾರ ಪದದ ಅರ್ಥ ತೀರ್ಮಾನ. ಕರೆಕ್ಟ್ ಇದೆ. ಹೊಂಗನಸು ಪದದ ಅರ್ಥ ಸುಂದರ ಸ್ವಪ್ನ, ದುಃಸ್ವಪ್ನ, ನಿದ್ದೆ, ಮೈಮರೆವು. ಸುಂದರ ಸ್ವಪ್ನ. ಥ್ಯಾಂಕ್ ಯು. ಚಾಣಾಕ್ಷ ಎಂದರೆ ಮೂರ್ಖ, ನಿರ್ಲಕ್ಷ್ಯ, ಮಂದಬುದ್ಧಿ, ಸೂಕ್ಷ್ಮ ದೃಷ್ಟಿಯುಳ್ಳವನು. ವೆರಿ ಗುಡ್. ಪಣ ಪದದ ಅರ್ಥ ಪಣ ಪದದ ಅರ್ಥ ಪ್ರತಿಜ್ಞೆ ಪ್ರತಿಜ್ಞೆ. ಗೊತ್ತಾಗ್ತಿದೆಯಾ? ಓಕೆ ಗೌತಮ್. ಪತಾಕೆ ಎಂದರೆ ಧ್ವಜಕ್ಕೆ ಇನ್ನೊಂದು ಹೆಸರು ಪತಾಕೆ ಮಕ್ಕಳೇ. ಆಯಿತಾ? ಪತಾಕೆ, ಬಾವುಟ 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 ಬರ್ತದೆ. ಅಲ್ಲಿ ಎಲ್ಲಾದರೂ ಇದೆಯಾ ಬಾವುಟ? ಮತ್ತೆಲ್ಲಾದರೂ ಇಲ್ಲ. ಪರಕೀಯ ಪದದ ಅರ್ಥ ಇಂಗ್ಲೀಷ್ ಭಾಷೆ ಪರಕೀಯರ ಭಾಷೆ. ಇಂಗ್ಲೀಷ್ ಭಾಷೆ ಪರಕೀಯರ ಭಾಷೆ. ಅದರ ಅರ್ಥ ಬೇರೆಯವರ ಭಾಷೆ, ಬ್ರಿಟಿಷರ ಭಾಷೆ, ವಿದೇಶದ ಭಾಷೆ. ಅದು ನಮ್ಮ ಭಾಷೆ ಅಲ್ಲ. ಹೌದಲ್ವಾ? ಓಕೆ. ಗುಲಾಮಗಿರಿ, ಸ್ವಾತಂತ್ರ್ಯ, ದಾಸ್ಯ, ನಾಯಕತ್ವ, ಅಧಿಕಾರ. ದಾಸ್ಯ. ಕರೆಕ್ಟ್. ಗುಡ್. ವೈಭವ ಪದದ ಅರ್ಥ ಆಡಂಬರ ಆಡಂಬರ. ವೈಭವ ಅಂದರೆ ಆಡಂಬರ. ಮುಕುಟ ಎಂದರೆ ಮುಕುಟ ಅಂದರೆ ಏನು? ಕಿರೀಟ. ಆಪ್ಷನ್ ಬಿ. ಆಪ್ಷನ್ ಬಿ. ಅಭ್ಯುದಯ ಅಭ್ಯುದಯದ ಸಮಾನಾರ್ಥಕ ಪದ ಅವನತಿ, ನಾಶ, ಅಭಿವೃದ್ಧಿ, ಪತನ. ಅಭಿವೃದ್ಧಿ ಬರ್ತದೆ. ಗುಡ್. ಕಡಲು ಪದಕ್ಕೆ ಸರಿಯಾದ ಸಮಾನಾರ್ಥಕ ನದಿ, ಕೆರೆ, ಸಮುದ್ರ, ಬಾವಿ. ಸಮುದ್ರ. ಕಡಲು ಅಂದರೆ ಏನು ಮಕ್ಕಳೇ? ಸಮುದ್ರ. ವೆರಿ ಗುಡ್. ಅಡ್ಡ ಎಂದರೆ ಅಡ್ಡ ಎಂದರೆ ದೂರ, ತಡೆಯೋದು, ನೇರ ಅಥವಾ ಹತ್ತಿರ. ಅಡ್ಡ ಹಾಕೋದು ಅಂದರೆ ತಡೆ ಹಾಕೋದು. ಅಡ್ಡ ಹಾಕೋದಂದ್ರೆ ಏನಂತ ಅರ್ಥ? ತಡೆ ಹಾಕೋದು ಅಂತ. ಕರೆಕ್ಟ್. ಬೆಳಗು ಕ್ರಿಯಾಪದದ ಅರ್ಥ ಪ್ರಕಾಶಿಸು ಪ್ರಕಾಶಿಸು ಪ್ರಕಾಶಿಸು. ಕವಿಯುತ ಪದದ ಅರ್ಥ ಕವಿಯುತ ಆವರಿಸಿತು. ಕರೆಕ್ಟ್. ಆವರಿಸಿತು.
ನೆಲ ಮತ್ತು ಜಗ ಈ ಪದಗಳ ಅರ್ಥ ಕ್ರಮವಾಗಿ. ನೆಲ ಅಂದ್ರೇನು? ಭೂಮಿ ಬರುತ್ತಾ? ಆಕಾಶ ಬರುತ್ತಾ? ಸಮುದ್ರ ಬರೋಕ್ಕೆ ಸಾಧ್ಯನಾ? ಪರ್ವತ ಬರೋಕ್ಕೆ ಸಾಧ್ಯನಾ? ನೆಲ ಪರ್ವತ ಬಂದರೂ ಸಹ ಜಗ ಅನ್ನೋದಕ್ಕೆ ಕಣಿವೆ ಬರೋಕ್ಕಾಗಲ್ಲ. ಜಗ ಅಂದರೆ ಲೋಕ, ಜಗತ್ತು. ಹೌದಾ ಇಲ್ವಾ? ಆಪ್ಷನ್ ಏನೇ ಸರಿಯಾದ ಜೋಡಿ. ಸುರಿ ಪದದ ಅರ್ಥ ಕೆಳಕ್ಕೆ ಬೀಳು. ಸುರಿ ಅಂದರೆ ಕೆಳಕ್ಕೆ ಹಾಕೋದು ಅಂತ ಅರ್ಥ, ರೈಟ್? ತಣಿದು ಎಂದರೆ, ತಣಿದು ಎಂದರೇನು? ತಂಪಾಗಿ. ಥ್ಯಾಂಕ್ ಯು. ಧನ್ಯವಾದ ಪದದ ಅರ್ಥ ಕೃತಜ್ಞತೆ. ಸರಿಯಾಗಿದೆಯಾ? ಥ್ಯಾಂಕ್ ಯು. ಚರ್ಚಿಸು ಇದರ ಕ್ರಿಯಾಪದದ ಅರ್ಥ ಮೌನವಾಗಿರು, ವಾದ ಮಾಡು, ನಿದ್ರಿಸು, ಓಡು. ವಾದ ಮಾಡು. ಓಕೆ ಓಕೆ. ಸೊ ನಿಮ್ಮೆಲ್ಲ ನೋಟ್ಬುಕ್ಸ್ನ ಕ್ಲೋಸ್ ಮಾಡ್ತೀರಾ ಪ್ಲೀಸ್ ಎಲ್ಲರೂ? ಥ್ಯಾಂಕ್ ಯು ಥ್ಯಾಂಕ್ ಯು. ನಾವೀಗ ಒಂದು ಕೆಲಸ ಮಾಡೋಣ. ನಾನು ಪ್ರಶ್ನೆನ ಪೂರ್ತಿಯಾಗಿ ಓದ್ತೀನಿ. ಪ್ರಶ್ನೆಯನ್ನು ಪೂರ್ತಿಯಾಗಿ ಓದ್ತೀನಿ, ಅಲ್ಲಿವರೆಗೂ ನೀವು ತಡಿಬೇಕಾಗ್ತದೆ. ತದನಂತರ ನೀವು ಉತ್ತರಿಸ್ಬೋದು. ಸರಿನಾ? ಪೂರ್ತಿಯಾಗಿ ಓದ್ತೀನಿ, ಅಲ್ಲಿವರೆಗೂ ನೀವು ಉತ್ತರಿಸ್ಲಿಕ್ಕೆ ಹೋಗಬೇಡಿ. ವಿಶಾಲ ಪದದ ವಿರುದ್ಧಾರ್ಥಕ ಪದ. ನಾನು ಹೇಳಿದೆ ನಿಮಗೆ ತಾಳ್ಮೆಯಿಂದ ಕೇಳ್ರಿ. ಪ್ರಶ್ನೆನ ಪೂರ್ತಿಯಾಗಿ ಓದ್ತೀನಿ, ಆಮೇಲೆ ಉತ್ತರಿಸಿ. ನಾನಲ್ಲಿ ಸಮಾನಾರ್ಥಕ ಕೇಳಲಿಲ್ಲ ಮಕ್ಕಳೇ. ಏನು ಕೇಳಿದ್ದಲ್ಲ ನಾನು? ವಿರುದ್ಧಾರ್ಥಕ ಪದ. ಪಟ್ ಅಂತ ಸಮಾನಾರ್ಥಕ ಪದ ಹಾಕ್ಬಿಟ್ರಿ ನೀವು. ವಿಶಾಲ ಪದದ ವಿರುದ್ಧಾರ್ಥಕ ಪದ ಯಾವುದಾಗ್ತದೆ? ವಿಸ್ತಾರ, ದೊಡ್ಡದು, ಅಗಲವಾದ, ಕಿರಿದಾದ. ವಿರುದ್ಧ ಕೇಳಿರೋದಲ್ಲ ನಾನು. ಅರ್ಥ ಆಯ್ತಾ? ಓಕೆ. ಪ್ರಕೃತಿ ಪದದ ಸಮಾನಾರ್ಥಕ ಪದ ಕೃತಕ, ಮಾನವ, ನಿಸರ್ಗ, ನಗರ. ನಿಸರ್ಗಕ್ಕೆ ಸಂಬಂಧಪಡುತ್ತೆ. ಗುಡ್. ವಿಧಾನ ಪದದ ಅರ್ಥ ಅವ್ಯವಸ್ಥೆ, ರೀತಿ, ಗೊಂದಲ, ಅವ್ಯವಸ್ಥೆ. ಅವ್ಯವಸ್ಥೆ 2 ಸರಿ ಬಂದದೆ ಅಲ್ಲ. ಅಸ್ತವ್ಯಸ್ತ. ಅಸ್ತವ್ಯಸ್ತ. ಅವ್ಯವಸ್ಥೆ, ರೀತಿ, ಗೊಂದಲ, ಅಸ್ತವ್ಯಸ್ತ. ರೀತಿ. ವೆರಿ ಗುಡ್ ಗೌತಮ್, ಗುಡ್. ಹೆಕ್ಕು ಎಂದರೆ, ಇದು ಗದ್ಯ ಭಾಗದಲ್ಲಿ ಒಂದ್ಸರಿ ಬಂದಿರ್ತದೆ. ಹೆಕ್ಕು ಅಂದ್ರೇನು? ಗದ್ಯ ಭಾಗದಲ್ಲಿ ಒಂದ್ಸರಿ ಬಂದಿತ್ತು, ನೆನಪಿದೆಯಾ? ರೈಟ್. ಕ್ಷಮಿಸಿ. ಬಹುಶಃ ಪದದ ಅರ್ಥ ಖಂಡಿತ, ಬಹುಮಟ್ಟಿಗೆ, ಎಂದಿಗೂ, ಯಾವಾಗಲೂ. ಬಹುಮಟ್ಟಿಗೆ. ಬಹುಮಟ್ಟಿಗೆ ಅನ್ನೋದು ಅರ್ಥ ಕೊಡುತ್ತದು. ಗುಡ್. ಹಬ್ಬು ಕ್ರಿಯಾಪದದ ಅರ್ಥ ಕುಗ್ಗು, ಹರಡು, ಮುದುರು, ಅಳಿ. ಹರಡು. ಹಬ್ಬೋದು, ಹರಡು ಬಿಡ್ತು. ಹೌದಲ್ವಾ? ಈಗ ಏನಂತಾರಪ್ಪ, ಈಗ ಕೋವಿಡ್-19 ಕೋವಿಡ್ ಭಾಳ ಜಲ್ದಿ ಹರಡ್ಬಿಡ್ತು ಎಲ್ಲರಿಗೂ. ಹೌದಾ? ಭಾಳ ಜಲ್ದಿ ಎಲ್ಲರಿಗೂ ಹಬ್ಬ ಬಿಡ್ತು ಹೇಳ್ಬೋದಿಲ್ವಾ? ಹರಡು ಅಂದರೆ ಹಬ್ಬು ಅಂತ ಅರ್ಥ ಮಕ್ಕಳೇ. ಸಂಸಾರ ಪದದ ಸಮಾನಾರ್ಥಕ ಪದ ಏಕಾಂಗಿ, ವ್ಯಕ್ತಿ, ಕುಟುಂಬ, ಸನ್ಯಾಸಿ, ಕುಟುಂಬ ಬರ್ತದೆ. ಥ್ಯಾಂಕ್ ಯು. ವರ ಪದದ ಅರ್ಥ ಮದುಮಗ, ಮದುಮಗಳು, ಅತ್ತೆ, ಮಾವ. ಮದುಮಗ. ಮತ್ತು ಮದುಮಗಳಿಗೆ ಏನಂತಾರೆ? ವಧು. ವಧು ಅಂದರೆ ಯಾರು? ವರ ಅಂದರೆ ಯಾರು? ಮದುಮಗನ, ಮದುಮಗಳ? ಮತ್ತೆ ಓಕೆ, ಮದುಮಗಳಿಗೆ ಏನಂತಾರೆ? ಪಕ್ಕ ಪಕ್ಕ? ನನಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು. ನೀವು ಹೇಳಿದ್ದೆ ನಾನು ಸರಿ ಅಂತೀನಿ, ಆಮೇಲೆ ತಪ್ಪಾದರೆ ನೀವೇ ಸರಿ ಮಾಡಬೇಕಾಗುತ್ತೆ ನೋಡ್ರಿ. ಓಕೆ. ಜಗತ್ತು ಪದಕ್ಕೆ ಸರಿ ಹೊಂದುವ ಪದ ಊರು, ದೇಶ, ರಾಜ್ಯ, ವಿಶ್ವ. ಜಗತ್ತಿಗೆ ಊರು ಸರಿ ಆಗ್ತದೆ, ವಿಶ್ವ ಸರಿ ಆಗ್ತದೆ. ತಕ್ಕ ಎಂದರೆ ಅಯೋಗ್ಯ, ಯೋಗ್ಯವಾದ, ಕೆಟ್ಟ, ಅಸಮರ್ಥ. ಅದಕ್ಕೆ ಅದು ನಿನಗೆ ತಕ್ಕ ಶಾಸ್ತಿಯನ್ನು ಕಲಿಸ್ತೀವಿ ಅಂತ ಹೇಳ್ತಾರಲ್ವ. ಆಪ್ಷನ್ ಬಿ ಯೋಗ್ಯ ಬಹಳ ಉತ್ತಮವಾದ ಒಂದು ಉತ್ತರ ಆಗ್ತದೆ. ಸೂರ್ಯ ಪದದ ಪರ್ಯಾಯ ಪದ. ಪರ್ಯಾಯ ಅಂದರೆ ಸಮಾನಾರ್ಥಕ ಪದ ಅಂತ. ಗ್ರಹ, ನಕ್ಷತ್ರ, ರವಿ, ಚಂದ್ರ. ಈಗ ಕೆಲವರು ಪರಿಸರ ಅಧ್ಯಯನದಾಗಿರ್ತಾರೆ ಹುಡುಗರು. ಅವ್ರ ತಲೆ ಒಳಗೆ ಪರಿಸರ ಅಧ್ಯಯನ ಓಡ್ತಾ ಇರ್ತದೆ. ಸರ್ ಸೂರ್ಯ ಅಂದರೆ ನಕ್ಷತ್ರ ಸರ್, ಅದು ಯಾರ ಹುಡುಗ. ಮತ್ತು ರವಿ ಅಂದರೆ ಏನಪ್ಪ? ಅದು ಹುಡುಗನ ಹೆಸರು ಸರ್ ಅಂತಾರೆ. ಆಮೇಲೆ ಸಾಗರ್ ರವಿ ಅದನ್ನು ಸರ, ಅವು ಹುಡುಗ ಆಗಕ್ಕೆ ಸಾಗದಿಲ್ಲ ಸರ್, ಅಂದ್ರೆ ನಕ್ಷತ್ರ ಐತೆ ಸರ್, ನಾವು ಪರಿಸರ ಅಧ್ಯಯನದಾಗ ಓದಿದ್ದೀವಿ ಸರ್.
ಬಾನಂಗಳ ಪಾಠದಲ್ಲಿ ಸೂರ್ಯ ಅನ್ನೋದೊಂದು ನಕ್ಷತ್ರ ಅಂತ ನಮ್ಮ ಮೇಡಮ್ ಹೇಳ್ಕೊಟ್ಟಿದ್ದಾರೆ. ನಾವು ಆಪ್ಷನ್ ಬಿ ಹಾಕೋದಿವ್ರಿ ಸರ್, ಅವ್ರು ಏನು ಮಾಡ್ತಾರೋ ಮಾಡ್ಕೊಳ್ಳಿ ಮುರಾರ್ಜಿ ಅವ್ರನ್ನ. ಅವ್ರೇನು ಮಾಡಲ್ಲಪ್ಪ, ಮಾರ್ಕ್ಸ್ ಕಟ್ ಮಾಡ್ತಾರೆ ಅಷ್ಟೇ. ಇದಕ್ಕೆ ರವಿ, ಇದು ನಾವು ಕನ್ನಡ ಪಾಠದಾಗ ಅದೀವಿ. ಸೂರ್ಯಕ್ಕೆ ಸಮಾನಾರ್ಥಕ ಪದ ಯಾವುದು? ರವಿ. ಮತ್ತು ನೀವು ಅವ್ರ ಜೊತೆ ಗುದ್ದಾಡಕ್ಕೆ ಹೋಗ್ಬೇಡ್ರಿ. ಬೆಟ್ಟ ಪದದ ಸಮಾನಾರ್ಥಕ ಪದ ಕಣಿವೆ, ಬಯಲು, ಪರ್ವತ, ಕಡಲು. ಪರ್ವತ, ಗುಡ್. ಸಂಭ್ರಮ ಎಂದರೆ ದುಃಖ, ಉತ್ಸಾಹ, ಕೋಪ, ಭಯ. ಉತ್ಸಾಹ ಕರೆಕ್ಟ್ ಹೇಳಿದಿರಿ. ವಿಚಾರ ಪದದ ಅರ್ಥ ನಿರ್ಲಕ್ಷ್ಯ, ಮರೆವು, ವಿಷಯ, ತಪ್ಪು. ವಿಷಯ, ಓಕೆ. ನಾನು ಆ್ಯಕ್ಚುಲಿ ಬಹಳ ಪದದ ವಿರುದ್ಧಾರ್ಥಕ ಪದ ಏನು? ಬಹಳ ಅನ್ನೋದಕ್ಕೆ ವಿರುದ್ಧಾರ್ಥಕ ಪದ ಏನು? ವೆರಿ ಗುಡ್. ಪ್ರಶ್ನೆನ ಕರೆಕ್ಟಾಗಿ ಕೇಳಿಸ್ಕೊಂಡಿರ್ತಾರೆ, ಕೆಲವ್ರು ಕೇಳಿಸ್ಕೊಂಡಿಲ್ಲ. ನಾನು ನೋಡ್ತಾ ಇದ್ದೀನಿ ಅವ್ರ ತಲೆ ಒಳಗೆ ಇನ್ನೂ ಸಮಾನಾರ್ಥಕ 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 ಓಡ್ತಾ ಇದೆ. ಇಲ್ಲಿ ಕೇಳಿರೋದು ವಿರುದ್ಧಾರ್ಥಕ ಪದ ಕಂದ. ಸೊ ಬಹಳ ಪದದ ವಿರುದ್ಧಾರ್ಥಕ ಪದ ಕಡಿಮೆ. ಕಠಿಣನಾ? ಕಡಿಮೆ ಕಣಪ್ಪ ಹನುಮಂತು. ಸೊ ಎಲ್ಲಪ್ಪ, ಮದುವೆ ಪದದ ಸಮಾನಾರ್ಥಕ ಪದ ಏನಾಗ್ತದೆ? ವಿವಾಹ. ಇನ್ನೊಂದು ಪದ ಏನಿದೆ? ಲಗ್ನ. ವೆರಿ ಗುಡ್. ಲಗ್ನ ಪತ್ರಿಕೆ ಬಂತು ಹೇಳಿದ್ದೆ, ರೈಟ್? ಲಗ್ನ ಪತ್ರಿಕೆ ಬಂತು ಅಂತ ಹೇಳ್ತಾರೆ ಇಲ್ವಾ? ಆ ಥರ. ವಿವಾಹ. ವೆರಿ ಗುಡ್. ಉದುರು ಕ್ರಿಯಾಪದದ ಅರ್ಥ ಏರು, ಬೆಳೆ, ನಿಲ್ಲು, ಕೆಳಗೆ ಬೀಳು. ಉದುರಿತು, ಹಣ್ಣು ಉದುರಿತು ಅಂದ್ರೆ ಏನರ್ಥ? ಅದರ್ಥ ಕೆಳಗೆ ಬೀಳುತ್ತು ಅಂತ ಅರ್ಥ. ಕರೆಕ್ಟ್. ಕುಕ್ಕೆ ಪದದ ಅರ್ಥ ಮರದ ಪೆಟ್ಟಿಗೆ, ಬಿದಿರಿನ ಬುಟ್ಟಿ, ಕಬ್ಬಿಣದ ಪಾತ್ರೆ, ಮಣ್ಣಿನ ಮಡಕೆ. ಓ, ಬಿದಿರಿನ ಬುಟ್ಟಿ ಕರೆಕ್ಟ್ ಆನ್ಸರ್. ವೆರಿ ಗುಡ್ ಯಶವಂತ್, ವೆರಿ ಗುಡ್ ಆನ್ಸರ್. ಬಿದಿರಿನ ಬುಟ್ಟಿ ಕುಕ್ಕೆ ಅಂದರೆ. ಸಮಾಚಾರ ಪದದ ಅರ್ಥ ಊಹೆ, ಕಲ್ಪನೆ, ವಿಷಯ, ಸುಳ್ಳು. ವಿಷಯ. ಸಮಾಚಾರ ಅಂದರೆ ಸಮಾಚಾರಗಳನ್ನು ನಾವು ಪತ್ರದಲ್ಲಿ ಬರೆದು ಕಳಿಸ್ತೀವಿ, ಅದಕ್ಕೇನಂತೀವಿ? ಸಮಾಚಾರಗಳನ್ನು ಪತ್ರದಲ್ಲಿ ಬರೆದು ಕಳಿಸೋದಕ್ಕೇನಂತೀವಿ? ಪತ್ರಲೇಖನ. ಪತ್ರಲೇಖನದಲ್ಲಿ ಸಂಬೋಧನೆಗಳಿದ್ದಾವೆ. ಪತ್ರಲೇಖನದಲ್ಲಿ ಸಂಬೋಧನೆಗಳಿದ್ದಾವೆ. ಗುರುಗಳಿಗೆ ಯಾವ ಸಂಬೋಧನೆ ಇದೆ? ಸುಭಾಷ್. ಆಯಿತು, ಪೂಜ್ಯ. ಕ್ಷಮಿಸಿ. ಸುಭಾಷ್, ನೀನು ನಿನ್ನ ಗೆಳೆಯನಿಗೆ ಅಥವಾ ಗೆಳತಿಗೆ ಪತ್ರ ಬರೀತೀಯ, ಆಗ ಯಾವ ಸಂಬೋಧನೆಯನ್ನು ಬಳಸ್ತೀಯ? ಬರಲ್ಲ ಈಗ. ಗುಂಪಲ್ಲಿ ಗೋವಿಂದ ಅದು. ಯಾವುದನ್ನು ಬಳಸ್ತೀರ ಮಕ್ಕಳೇ? ಆತ್ಮೀಯ, ಪ್ರೀತಿಯ, ನಲ್ಮೆಯ. ನೀನು ಮನೆಗೆ ಹೋಗಿರ್ತೀಯ, ಹಾಲೇಶಂಗೆ ಪತ್ರ ಬರೀಬೇಕು. ಹಾಲೇಶನ್ ನೆನಪು ಭಾಳ ಆಗ್ತಾಯಿದೆ ನಿನಗೆ. ನೀನೇನಂತ ಬರೀತೀಯ? ಹಾಲೇಶ್ ನಿನಗಿಂತ ದೊಡ್ಡವನಲ್ಲ? ಹಾಗಾದ್ರೆ ಏನಂತ ಇದು ಏನು ಸಂಬೋಧನೆ ಬಳಸ್ತೀಯಪ್ಪ ದೊಡ್ಡವರಿಗೆ, ಹಿರಿಯರಿಗೆ? ಹಾಯ್ ಹಾಲೇಶ್, ಹಾಯ್ ಹಾಲೇಶ್ ಅಣ್ಣ ಅಂತ ಬಳಸ್ತೀರಲ್ಲ. ಇವಾಗೆಲ್ಲ ಹಾಗೆ ನಡೀತಾ ಇರೋದು. ಸಂಬೋಧನೆಗಳೆಲ್ಲ ಯಾರೂ ಬಳಸ್ತಾನೆ ಇಲ್ಲ ಹೆಚ್ಚಾಗಿ. ಸಂಬೋಧನೆಗಳೆಲ್ಲ ಮಾಯ ಆಗಿಬಿಟ್ಟಿದ್ದಾವೆ. ಸೊ ನಿಮ್ಮ ಗೆಳೆಯ ಗೆಳೆತರಿಗೆ ನೀವೇನಾದರೂ ಪತ್ರಲೇಖನ ಬರೀತಿದ್ದೀರಂದರೆ ಅಲ್ಲಿ ಏನು ಬಳಸ್ತೀರಿ ಸಂಬೋಧನೆ? ಆತ್ಮೀಯ ಹಾಲೇಶ್, ನಲ್ಮೆಯ ಹಾಲೇಶ್, ಪ್ರೀತಿಯ ಹಾಲೇಶ್, ಈ ಥರ ಬಳಸ್ಬೋದು ನಾವು. ಆಯಿತಾ? ತಂದೆ ತಂದೆಗಾದರೆ ತಾಯಿಯವರಿಗೆ ಚಿಕ್ಕಮ್ಮ ದೊಡ್ಡಮ್ಮರಿಗೆ ಚಿಕ್ಕಪ್ಪ ದೊಡ್ಡಪ್ಪ, ನಿಮಗಿಂತ ಚಿಕ್ಕವರಿಗೆ ಚಿರಂಜೀವಿ, ಗುರುಗಳಿಗೆ ಪೂಜ್ಯ. ವೆರಿ ಗುಡ್. ಸ್ತಬ್ಧ ಚಿತ್ರ ಎಂದರೆ ಚಲನಚಿತ್ರ, ನಿಶ್ಚಲವಾದ ಚಿತ್ರ, ವರ್ಣಚಿತ್ರ, ರೇಖಾಚಿತ್ರ. ನಿಶ್ಚಲ ಚಿತ್ರ ಬರ್ತದೆ. ಚಲನಚಿತ್ರ ಅಂದರೆ ಓಡ್ತಾ ಇರ್ತದೆ. ಚಲನಚಿತ್ರ ಅಂದರೆ ಚಲನೆ ಇರುತ್ತೆ, ಚಿತ್ರದಲ್ಲಿ ಆ್ಯಕ್ಷನ್ ಇರ್ತದೆ. ಸೊ ಸ್ತಬ್ಧ ಚಿತ್ರದಲ್ಲಿ ಅದಿರೋದಿಲ್ಲ. ತಂಡ ಪದದ ಸಮಾನಾರ್ಥಕ ಪದ ವ್ಯಕ್ತಿ, ಗುಂಪು, ಜೋಡಿ, ಒಂಟಿ. ತಂಡ ಅಂದರೆ ಒಂದು ಗುಂಪು, ಕರೆಕ್ಟ್. ಟೀಮ್ ಅದು. ಧ್ವನಿ ಪದದ ಸಮಾನಾರ್ಥಕ ಪದ ಏನಾಗ್ತದೆ? ಮೌನ, ದನಿ, ನೋಟ, ಸ್ಪರ್ಶ. ಮೌನ, ದನಿ, ನೋಟ, ಸ್ಪರ್ಶ ಏನಾಗ್ತದೆ ಮಕ್ಕಳೇ? ದನಿ ಆಗ್ತದೆ. ಕರೆಕ್ಟ್.
ಥ್ಯಾಂಕ್ ಯು. ಸುಮಧುರ ಎಂದರೆ ಕಹಿಯಾದ, ಇಂಪಾದ, ಕಠಿಣವಾದ, ಒರಟಾದ. ಇಂಪಾದ. ಸುಮಧುರ ಅಂದರೆ ಇಂಪಾದ. ನಮ್ಮ ಹಾಲೇಶ್ ಅವರ ತಂಗಿ ಹೆಸರು ಇಂಪನ. ರೈಟ್. ಉದ್ಯಾನವನ ಪದದ ಅರ್ಥ ಅರಣ್ಯ, ಹೊಲ, ಕೈತೋಟ, ಗುಡ್ಡ. ಉದ್ಯಾನವನ ಅಂದರೆ ಕೈತೋಟ ಆಗ್ತದೆ. ನಾವು ಕೈಯಿಂದ ಮಾಡಿರೋ ತೋಟ ಅದು, ಹೌದಿಲ್ವಾ? ಗುಡ್. ಗರ್ಜನೆ ಪದದ ಅರ್ಥ ಪಿಸುಮಾತು, ಗುಸುಗುಸು, ಮೆಲ್ಲಗೆ ಹಾಡು, ಗಟ್ಟಿಯಾಗಿ ಕೂಗು. ಓಹೋ, ನೀವು ಗರ್ಜಿಸ್ತಿದ್ದೀರಿ. ಶೇಂಗಾ ಎಂದರೆ ಎಳ್ಳು, ಕಡಲೆಕಾಯಿ, ಉದ್ದು, ಅವರೆಕಾಯಿ. ಕಡಲೆಕಾಯಿಗೆ ಶೇಂಗಾ ಅಂತಾರೆ. ಎಲ್ಲರಿಗೂ ಇಷ್ಟನಾ? ಹುರಿದು ತಿನ್ನಕ್ಕೆ ಇಷ್ಟನಾ, ಬೇಯಿಸಿ ತಿನ್ನಕ್ಕೆ ಇಷ್ಟನಾ? ಹುರಿದು ಬೇಯಿಸ್ಬಿಡೋಕ್ಕ, ಬೇಯಿಸಿ ತಿಂದರೆ ಭಾಳ ಒಳ್ಳೆಯದು. ಸಂಭ್ರಮ ಪದದ ಸಮಾನಾರ್ಥಕ ಪದ ದುಃಖ, ಸಡಗರ, ಕೋಪ, ನಿರಾಸೆ. ಸಡಗರ ಕರೆಕ್ಟ್ ಆಗ್ತದೆ, ಸಡಗರ. ಗುಡ್. ಕಾರ್ಯಪದದ ಅರ್ಥ ನಿದ್ರೆ, ವಿಶ್ರಾಂತಿ, ಕೆಲಸ, ಆಲಸ್ಯ. ಕೆಲಸ ಕರೆಕ್ಟ್. ಸಿಂಗರಿಸು ಕ್ರಿಯಾಪದದ ಅರ್ಥ ಹಾಳು ಮಾಡು, ಅಲಂಕರಿಸು, ಕೆಡಿಸು, ಕೆಡಿಸು, ತೆಗೆ. ಅಲಂಕರಿಸುವುದು, ಸಿಂಗರಿಸುವುದು ಅಂದರೆ ಅಲಂಕರಿಸೋದಾಗ್ತದೆ. ನಿರೂಪಣೆ ಎಂದರೆ ಮರೆಮಾಡು, ಮುಚ್ಚು, ಆವರಿಸು, ನಿಸಾರ್ ಅಹಮದ್ ತಪ್ಪಿಸು. ವಿವರಿಸು. ನಿರೂಪಣೆ ಅಂದರೆ ವಿವರಿಸುವುದು. ಓಕೆ, ಕರೆಕ್ಟ್ ಇದೆ. ಆಲ್ ರೈಟ್. ಸೊ ಸುಭಾಷ್ ಒಬ್ಬ ಗಣ್ಯ ವ್ಯಕ್ತಿ. ಗಣ್ಯ ಪದದ ಅರ್ಥ ಏನು ಹಾಗಾದರೆ? ಅಲ್ಪ ವ್ಯಕ್ತಿ, ಕನಿಷ್ಠ ವ್ಯಕ್ತಿ, ಪ್ರಮುಖ ವ್ಯಕ್ತಿ, ಕೊನೆಯ ವ್ಯಕ್ತಿ. ಗಣ್ಯ ಅಂದರೆ ಪ್ರಮುಖ ಆಗ್ತದೆ. ಪೋಷಣೆ ಪದದ ಸಮಾನಾರ್ಥಕ ಪದ ನಿರ್ಲಕ್ಷ್ಯ, ರಕ್ಷಣೆ, ಶಿಕ್ಷೆ, ದಂಡನೆ. ಪೋಷಣೆ ಅಂದರೆ ರಕ್ಷಣೆ ಬರ್ತದೆ, ಆಯಿತಾ? ನಿದರ್ಶನ ಎಂದರೆ ಊಹೆ, ಕಲ್ಪನೆ, ಉದಾಹರಣೆ, ಭ್ರಮೆ. ನಿದರ್ಶನ ಅಂದರೆ ಉದಾಹರಣೆ. ನಿದರ್ಶನ ಅಂದರೆ ಉದಾಹರಣೆ ಆಗ್ತದೆ ಮಕ್ಕಳೇ, ಕಲ್ಪನೆ ಆಗೋದಿಲ್ಲಪ್ಪ. ಸಂದರ್ಭ ಪದದ ಅರ್ಥ ಅವಕಾಶ, ಸಮಯ, ದಿನ, ಗಳಿಗೆ. ಅವಕಾಶ, ಇಂತಹ ಸಂದರ್ಭ ಮತ್ತೆ ಒದಗಿ ಬರುವುದಿಲ್ಲ, ಇಂತಹ ಅವಕಾಶ ಮತ್ತೆ ಒದಗಿ ಬರುವುದಿಲ್ಲ. ಕೇಳಿದಿರಲ್ವಾ? ಸೊ ಅವಕಾಶ ಆಗ್ತದೆ. ಮುತ್ತಿಗೆ ಕ್ರಿಯಾಪದದ ಅರ್ಥ ಬಿಡುಗಡೆ, ಎರಗು, ಹಿಂದೆ ಸರಿ, ಓಡು. ಎರಗು, ಮುತ್ತಿಕೊಳ್ಳೋದು ಅಂದರೆ ಎರಗು ಬಿಡೋದು ಒಂದ್ರ ಮೇಲೆ. ಕರೆಕ್ಟ್. ಪಿಸುಗುಟ್ಟು ಎಂದರೆ ಗಟ್ಟಿಯಾಗಿ ಮಾತನಾಡು, ಕೂಗು, ಮೆಲ್ಲನೆ ಮಾತು, ಜೋರಾಗಿ ನಗು. ಪಿಸುಗುಟ್ಟೋದು ಕರೆಕ್ಟ್. ಶತ್ರು ಪದದ ವಿರುದ್ಧಾರ್ಥಕ ಪದ ವೈರಿ, ಮಿತ್ರ, ಹಾಗೆ ವಿರೋಧಿ. ಮಿತ್ರ ಆಗ್ತದೆ ಮಕ್ಕಳೇ. ವೆರಿ ಗುಡ್. ಹವಣಿಸು ಪದದ ಅರ್ಥ ವಿಶ್ರಾಂತಿಯನ್ನು ಪಡೆ, ನಿದ್ರಿಸು, ಅಣಿಯಾಗು, ಆಲಸ್ಯ ಮಾಡು. ಹವಣಿಸು ವಿಶ್ರಾಂತಿ ಪಡೆ, ನಿದ್ರಿಸು, ಅಣಿಯಾಗು, ಆಲಸ್ಯ ಮಾಡು. ಅಣಿಯಾಗು ಆಗ್ತದೆ. ಕೊಟ್ಟಿರೋದ್ರಲ್ಲಿ 3 ಆಗಲಿ ಅಂದರೆ ಉಳಿಯೋದೊಂದೇ ಆಗುತ್ತೆ. ಆ ಥರನೂ ಯೋಚನೆ ಮಾಡ್ಬೋದು ನೀವು. ದಂಡು ಪದದ ಸಮಾನಾರ್ಥಕ ಪದ ಏನಾಗ್ತದೆ? ಒಂಟಿ, ಸೈನ್ಯ, ವ್ಯಕ್ತಿ, ನಾಯಕ. ಭಾಳ ಜನ ದಂಡು ನಾಯಕ ಅಂತ ಹಾಕ್ಬಿಡ್ತಾರೆ. ದಂಡು ನಾಯಕ ಸರ್, ದಂಡಿಗೆ ಒಬ್ಬ ನಾಯಕ ಬೇಕು, ಅದಕ್ಕೆ ದಂಡು ನಾಯಕ. ಸೈನ್ಯ ಆಗ್ತದೆ. ರೈಟ್. ಪಾಲಿಸು ಎಂದರೆ ಉಲ್ಲಂಘಿಸು, ಮೀರು, ಅನುಸರಿಸು, ತಿರಸ್ಕರಿಸು. ಅನುಸರಿಸೋದಾಗ್ತದೆ ಪಾಲಿಸೋದು ಅಂದರೆ. ರೈಟ್. ಉತ್ಸಾಹ ಪದದ ವಿರುದ್ಧಾರ್ಥಕ ಪದ ಹುರುಪು,
ನಿರುತ್ಸಾಹ, ಆಸಕ್ತಿ, ಉಲ್ಲಾಸ. ನಿರುತ್ಸಾಹ ಆಗ್ತದೆ ಮಕ್ಕಳೇ. ಗುಡ್. ಒಂದನೇ ಪದದ ಸಮಾನಾರ್ಥಕ ಪದ ತಿರಸ್ಕಾರ, ನಮಸ್ಕಾರ, ಅವಮಾನ, ನಿಂದನೆ. ನಮಸ್ಕಾರ ಆಗ್ತದೆ. ಮುಕ್ತಾಯ ಎಂದರೆ ಪ್ರಾರಂಭ, ಮಧ್ಯೆ, ಕೊನೆ, ಮುಂದುವರಿಕೆ. ಮುಕ್ತಾಯ ಅಂದರೆ ಕೊನೆ ಆಗ್ತದೆ. ಓಹೋ, ಕ್ಷಮಿಸಿ, ಮುಕ್ತಾಯ ಆಗ್ಬಿಟ್ಟದೆ. ಮುಕ್ತಾಯ ಆಗಬೇಕಿತ್ತದು. ಸಹಕಾರ ಪದದ ಅರ್ಥ ವಿರೋಧ, ನೆರವು, ಅಡ್ಡಿ, ತಡೆ. ಯಾವ್ದು ಸರಿ ಆಗ್ತದೆ ಮಕ್ಕಳೇ? ನೆರವು ಸರಿಯಾಗತ್ತೆ. ರೈಟ್, ಗುಡ್. ಇಕ್ಕು ಕ್ರಿಯಾಪದದ ಅರ್ಥ ತೆಗೆ, ಇರಿಸು, ಹೋಗು, ಬಾ. ಇರಿಸು, ಇಡೋದು. ಇಕ್ಕು ಅಂದರೆ ಇಡೋದು, ಇರಿಸೋದು. ಗುಡ್. ನನ್ನಿ ಎಂದರೆ ಸುಳ್ಳು, ನಿಜ, ಊಹೆ, ಕಲ್ಪನೆ. ವೆರಿ ಗುಡ್ ಗೌತಮ್. ನನ್ನಿ ಅಂದರೆ ನಿಜ. ಜನ್ನಾಣ ಪದದ ಅರ್ಥ ಜನ್ನಾಣ ಪದದ ಅರ್ಥ ಕುರೂಪ, ವಿಕೃತಿ, ಬೆಡಗು, ಅವಲಕ್ಷಣ. ಬೆಡಗು, ಬೆಡಗು ಆಗ್ತದೆ. ಆಯಿತಾ? ರೈಟ್. ಅಗ್ನಿ ಪದದ ಸಮಾನಾರ್ಥಕ ಪದ ಬೆಂಕಿ. ಥ್ಯಾಂಕ್ ಯು, ಭಾಳ ಸುಲಭ ಇತ್ತು. ಕುಲಗೋತ್ರ ಅಂದರೆ ವ್ಯಾಪಾರ, ವಂಶ, ಆಸ್ತಿ, ಹಣ. ಕುಲಗೋತ್ರ ಅಂದರೆ ವಂಶದ ಬಗ್ಗೆ ಮಾತಾಡ್ತಿದ್ದೀವಿ ನಾವು. ಓಕೆ. ಆಪತ್ತು ಪದದ ಸಮಾನಾರ್ಥಕ ಪದ ಸುರಕ್ಷತೆ, ಅಪಾಯ, ಸಂತೋಷ, ನೆಮ್ಮದಿ. ಅಪಾಯ ಇದಕ್ಕೆ ಸಮಾನಾರ್ಥಕ. ಆಪತ್ತು ಅಂದರೆ ಏನು ಅರ್ಥ ಆಗ್ತದೆ? ಅಪಾಯ ಆಗ್ತದೆ. ಬಗೆ ಪದದ ಅರ್ಥ ಮರೆ, ರೀತಿ, ದೂರ, ಹತ್ತಿರ. ಯಾವ ಬಗೆಯ ವಸ್ತುಗಳಿದ್ವು, ಯಾವ ರೀತಿಯ ವಸ್ತುಗಳಿದ್ದವು. ರೀತಿ ಸರಿಯಾಗ್ತದೆ. ಭೇದಿಸು ಕ್ರಿಯಾಪದದ ಅರ್ಥ ಜೋಡಿಸು, ಸೇರಿಸು, ಸೀಳು ಅಥವಾ ಕಟ್ಟು. ಸೀಳು ಆಗ್ತದೆ. ಕರೆಕ್ಟ್. ಆಶೀರ್ವದಿಸು ಎಂದರೆ ಶಪಿಸು, ಹರಸು, ಬೈ, ನಿಂದಿಸು. ಹರಸು ಆಗ್ತದೆ ಮಕ್ಕಳೇ. ಗುಡ್. ಶಂಕೆ ಪದದ ಅರ್ಥ ನಂಬಿಕೆ, ವಿಶ್ವಾಸ, ನಂಬಿಕೆ, ಸಂದೇಹ, ಭರವಸೆ. ನಂಬಿಕೆ ಬರ್ತದ. ಥ್ಯಾಂಕ್ ಯು. ವಿಖ್ಯಾತ. ಒಂದು ನಿಮಿಷ. ಶಂಕೆ ಅಂದರೆ ನಂಬಿಕೆ ಬರಲ್ಲಪ್ಪ, ಸಂದೇಹ ಬರುತ್ತೆ. ನಂಬಿಕೆ ಬರಲ್ಲ, ಸಂದೇಹ. ನನಗೆ ನಿನ್ನ ಮೇಲೆ ಯಾಕೋ ಶಂಕೆ ಇದೆ. ನಿನ್ನ ಮೇಲೆ ನನಗೆ ಭಾಳ ಶಂಕೆ ಇದೆ. ನೀನು ತರಗತಿಯಲ್ಲಿ ಸರಿಯಾಗಿ ತರಗತಿಯನ್ನು ಕೇಳುತ್ತಿಲ್ಲ, ಅದರ ಬದಲಾಗಿ ನಿದ್ರಿಸುತ್ತಿದ್ದೀಯಾ ಎಂದು ನನಗೆ ಬಹಳ ಶಂಕೆ ಇದೆ. ಸಂದೇಹವಿದೆ. ಶಂಕೆಗೆ ಸಮಾನಾರ್ಥಕ ಪದ ಸಂದೇಹ. ಓಕೆ. ವಿಖ್ಯಾತ ಎಂದರೆ ಪ್ರಸಿದ್ಧವಾದ, ಅಜ್ಞಾತ, ಅಪರಿಚಿತ. ಪ್ರಸಿದ್ಧ, ಜಗತ್ ವಿಖ್ಯಾತ ಅಂತಾರೆ. ಕೇಳಿದರೆ ಜಗತ್ತಿನಲ್ಲೇ ಪ್ರಸಿದ್ಧವಾದ ಅಂತ ಅರ್ಥ ಕೊಡುವಂಥ ಪದ ಅದು. ಯುದ್ಧ ಪದದ ಸಮಾನಾರ್ಥಕ ಪದ ಶಾಂತಿ, ಸಮಾಧಾನ, ಕದನ, ಮೈತ್ರಿ. ಮೈತ್ರಿ ಅಂದರೆ ದೋಸ್ತಿ. ಕದನ ಅಂದರೆ ಯುದ್ಧ ಅಂದರೆ ದಿಗ್ಭ್ರಾಂತ ಎಂದರೆ ಸ್ಥಿರಚಿತ್ತ, ಗಾಬರಿಗೊಳ್ಳು, ಪ್ರಶಾಂತ, ನೆಮ್ಮದಿ. ಯಾವುದಾಗ್ತದೆ? ಗಾಬರಿಗೊಳ್ಳೋದು. ಗುಡ್. ಸೂರ್ಯ ಪದದ ಸಮಾನಾರ್ಥಕ ಪದ ನಕ್ಷತ್ರ, ಚಂದ್ರ, ನೇಸರ, ತಾರೆ, ಮೋಡ. ನೇಸರ ನಗುತ್ತಾನೆ. ಕೇಳಿಲ್ಲ? ತೇರ ಏರಿ ಅಂಬರದಾಗ ನೇಸರ ನಗುತ್ತಾನೆ. ಮರಗಿಡ ಕೂಗ್ಯಾವೆ,
ಹಕ್ಕಿ ಹಾಡ್ಯಾವೆ. ಸೇನೆ ಎಂದರೆ ಗುಂಪು, ಸೈನ್ಯ, ಜನ, ಸಭೆ. ಸೈನ್ಯ. ಗುಡ್. ಯಮಪುರ ಪದದ ಅರ್ಥ ಯಮಲೋಕ. ಯಮನಲೋಕ. ಯಮಪುರ ಅಂದರೆ ಯಮನಲೋಕ. ನಮ್ಮ ವಿನಯ್ ಪಾಟೀಲ್ ಅಲ್ಲಿಂದಲೇ ತಾನೇ ಬಂದಿರೋದು. ರೈಟ್. ಓಕೆ. ಚಿತ್ರಗುಪ್ತರು ಯಾರಿಲ್ಲಿ? ಅಜಯ್. ಓಕೆ, ರೈಟ್. ಪುಸ್ತಕ ಎತ್ಕೊಳಕ್ಕಾಗುತ್ತಪ್ಪ? ದೊಡ್ಡ ಪುಸ್ತಕ ಇರುತ್ತೆ ಅದು, ಚಿತ್ರಗುಪ್ತಂದು. ಎತ್ತುತ್ತೀರಲ್ವಾ? ಓಕೆ. ಮರಣ ಪದದ ಸಮಾನಾರ್ಥಕ ಪದ ಯಾವುದು? ಸಾವು. ಗುಡ್, ವೆರಿ ಗುಡ್. ಘನಘೋರ ಎಂದರೆ ಸೌಮ್ಯವಾದ, ಮೃದುವಾದ, ಭಯಂಕರವಾದ ಅಥವಾ ಶಾಂತವಾದ. ಭಯಂಕರವಾದ. ಥ್ಯಾಂಕ್ ಯು. ಚಿಂತಾಕ್ರಾಂತ ಪದದ ಅರ್ಥ. ಚಿಂತಾಕ್ರಾಂತ ಪದದ ಅರ್ಥ ಚಿಂತೆಗೊಳಗಾದ. ನನಗೆ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನು ಪಡೆದದನ್ನು ಕಂಡು ನಾನು ಚಿಂತಾಕ್ರಾಂತಗೊಂಡೆ. ಅರ್ಥ ಆಯ್ತಾ? ರೈಟ್. ಸಂಹರಿಸು ಕ್ರಿಯಾಪದದ ಅರ್ಥ ರಕ್ಷಿಸು, ಕಾಪಾಡು, ನಾಶ ಮಾಡು ಅಥವಾ ಬೆಳೆಸು. ನಾಶಗೊಳಿಸು. ವೆರಿ ಗುಡ್. ಪ್ರಶಂಸೆ ಪದದ ವಿರುದ್ಧಾರ್ಥಕ ಪದ ಹೊಗಳಿಕೆ. ಇಲ್ಲಿ ನೋಡಲಿಲ್ಲ ನೀವು ಅಲ್ಲ? ಸ್ತುತಿ, ಟೀಕೆ, ಕೀರ್ತನೆ. ಪ್ರಶಂಸೆ ಪದದ ವಿರುದ್ಧಾರ್ಥಕ ಪದ ಟೀಕೆ. ನಾವು ವಿರುದ್ಧಾರ್ಥಕ ಕೇಳಿರೋದು ಮಕ್ಕಳೇ. ಪರಾಕ್ರಮ ಎಂದರೆ ನಿದ್ದೆ ಮಾಡುವುದು, ಹೇಳಿತನ, ಅಶಕ್ತತೆ, ಮೂಗಲ್ಲಿ ಕೈ ಇಡುವುದು, ಶೌರ್ಯ, ದೌರ್ಬಲ್ಯ. ಶೌರ್ಯ ಕರೆಕ್ಟ್ ಇದೆಯಾ? ವೆರಿ ಗುಡ್, ಥ್ಯಾಂಕ್ ಯು. ಸಹಮತ ಪದದ ಅರ್ಥ ಸರಿಯಾಗಿ ಕೂರದೇ ಇರುವುದು, ವಿರೋಧ, ಒಮ್ಮತ, ಭಿನ್ನಮತ, ಅಲ್ಲಿ ಇಲ್ಲಿ ನೋಡುವುದು, ಜೊತೆಗೆ ಅಸಮ್ಮತಿ. ಒಮ್ಮತ. ಥ್ಯಾಂಕ್ ಯು. ಒಮ್ಮತ ಸರಿಯಾದ ಪದ. ಹೇಳಿದ ಮೇಲೂ ಸರಿಯಾಗಿ ಕೂರದೇ ಇರುವುದೆಂದರೆ ಏನು? ಅವರ ಹೆಸರು ಅಜಯ್ ಅಂತ. ನಂದನ ಪದದ ಅರ್ಥ ಏನು ಬರ್ತದೆ? ನಂದನ ಪದದ ಅರ್ಥ ತಂದೆ, ಮಗ, ಅಣ್ಣ, ತಮ್ಮ. ಯಾರು ಬರ್ತಾರೆ? ಮಗನ, ಅಣ್ಣನ, ತಮ್ಮನ, ತಂದೆನ? ನಂದನ. ಮಗ. ಥ್ಯಾಂಕ್ ಯು. ಮಗ. ಇದು ನಂದನನ ಪದ. ನಮ್ಮ ಎಲ್ಲರೂ ಒಂದು ಕಡೆ ಬರ್ಕೊಂಬಿಡ್ರಿ. ನಂದನ. ದಯೆ ಪದದ ಸಮಾನಾರ್ಥಕ ಪದ. ದಯೆ ಪದದ ಸಮಾನಾರ್ಥಕ ಪದ ಕ್ರೂರತೆ, ಕರುಣೆ, ನಿರ್ದಯೆ, ಕಠೋರತೆ. ದಯೆಗೆ ಸಮಾನಾರ್ಥಕ ಪದ ಯಾವುದಾಗುತ್ತೆ? ಕರುಣೆ ಸರಿಯಾಗ್ತದೆ. ದಯೆ ತೋರು, ಕರುಣೆ ತೋರು ಅಂತ. ಮಂಗಳ ಎಂದರೆ ಅಮಂಗಳ, ಅಶುಭ, ಶುಭ, ಕೆಟ್ಟದ್ದು. ಶುಭ. ಥ್ಯಾಂಕ್ ಯು. ವದನ ಪದದ ಅರ್ಥ ವದನ ಕೈ, ಕಾಲು, ಮುಖ, ಬೆನ್ನು. ವದನ ಅನ್ನೋದು ಬರ್ಕೊಳ್ರಿ. ನೀವೇ ಚೆಕ್ ಮಾಡಿ ಹೇಳ್ತೀರಾ? ನಾನು ಕಾಯ್ತೀನಿ. ಪಕ್ಕ ವದನ ಅಂದರೆ ಮುಖನ. ಕೆಲವ್ರು ಕಾಲು ಅಂತ ಅಂದರು, ಕೆಲವ್ರು ಬೆನ್ನು ಅಂತ ಅಂದರು. ಮುಖಪ್ಪ. ವದನ ಅಂದರೆ ಮುಖ. ಆಯಿತಾ? ಸರಿನಾ? ಮುಂದೋಗ್ಬೋದಾ? ಹಯವದನ. ಖಿನ್ನ ಎಂದರೆ ಸಂತೋಷ, ಹರ್ಷ, ದುಃಖಿತನಾದ, ಆನಂದ. ದುಃಖಿತನಾದ ಸರಿಯಾಗ್ತದೆ. ಪರಿಣಿತ ಪದದ ಅರ್ಥ ಚತುರ. ಪರಿಣಿತ ಪದದ ಅರ್ಥ ಚತುರ. ರೈಟ್. ಹೇಡಿ ಪದದ ವಿರುದ್ಧಾರ್ಥಕ ಪದ ಧೀರ. ಅಂಜುಬುರುಕ ಅಲ್ಲ, ಅಂಜುಬುರುಕ ಬೇರೆ ಆಗ್ತದೆ. ಧೀರ, ಬೀರು, ಕಾಯರ.
ಧೀರ, ವೆರಿ ಗುಡ್. ತಂತ್ರ ಎಂದರೆ ಸೋಲು, ನಷ್ಟ, ಉಪಾಯ, ವ್ಯರ್ಥ. ಉಪಾಯ ಸರಿಯಾಗ್ತದೆ, ಗುಡ್. ಸೊ ಮಕ್ಕಳೇ, ಸಾಕಷ್ಟು ಪದಗಳ ವಿವರಣೆಯನ್ನು ನೋಡಿದ್ದೀವಿ ನಾವು. ಸಾಕಾಯ್ತಾ? ಇನ್ನೂ ಬೇಕಾ ನಿಮಗೆ ಇವು? ಸಾಕಷ್ಟಾಗಿದೆ. ಇನ್ನೂ ಸ್ವಲ್ಪ ನೀವು ಅವಾಗವಾಗ ನೋಡ್ತಾ ಇದ್ದರೆ ಇದು ಚೆನ್ನಾಗಿ ನೆನಪಿರುತ್ತೆ. ಆನ್ಲೈನಲ್ಲಿರುವ ಮಕ್ಕಳು ಇದು ಒಂದ್ಸರಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ನೋಡ್ಬೋದು, ನೆನಪು ಉಳಿದ್ಬಿಡುತ್ತೆ ನಿಮಗೆ, ಆಯಿತಾ? ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಸಮಾನಾರ್ಥಕ ಪದಗಳಿಗೆ ಹೋಗ್ತೀವಿ, ಆಯಿತಾ? ಸೊ ಇದರೊಂದಿಗೆ ಈ ಚರ್ಚೆ ಇಲ್ಲಿಗೆ ಮುಗಿಸ್ತಾ ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.